ಉಳಿದಿರೋ ಚಪಾತಿ ಹಿಟ್ಟಿಂದ ಯಾವ ರೀತಿ ಯಮ್ಮಿಯಾಗಿ ಪಿಜ್ಜಾ ಮಾಡೋದು ಅಂತ ನೋಡೋಣ. ಚಪಾತಿ ಲಟ್ಟಿಸ್ಕೊಂಡು ಈ ರೀತಿ ನೀವು ಹಂಚ ಮೇಲೆ ಒಂದು ಕಡೆ ಮಾತ್ರ ಬೇಯಿಸ್ಕೋಬೇಕು. ಒಂದು ಕಡೆ ಯಾಕೆ ಬೇಯಿಸ್ಕೋಬೇಕು ಅಂದರೆ ಎರಡೂ ಕಡೆ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಚಪಾತಿ ಕೆಳಗಡೆ ಸುಟ್ಟೋಗ್ಬಿಡುತ್ತೆ ಪಿಜ್ಜಾ ಮಾಡಬೇಕಾದ್ರೆ. ಹಾಗಾಗಿ ಒಂದು ಕಡೆ ಬೇಯಿಸ್ಕೋಬೇಕು. ಬೆಂದಿರೋ ಕಡೆ ಈ ರೀತಿ ಪಿಜ್ಜಾ ಅಥವಾ ಪಾಸ್ತಾ ಸಾಸ್ ಇರುತ್ತೆ, ಅದನ್ನು ನೀವು ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿದ್ಮೇಲೆ ಅದ್ರ ಮೇಲೆ ಚೀಸ್ ಹಾಕಬೇಕು. ನಾನು ಇಲ್ಲಿ ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಟಾಪಿಂಗ್ಸ್ಗಳನ್ನ ನೀವು ಹಾಕೋಬೋದು, ಏನು ಬೇಕಾದರೂ ಹಾಕೋಬೋದು. ನಾನು ಇಲ್ಲಿ ಕಾರ್ನ್ ಹಾಕ್ಕೊಂಡಿದ್ದೀನಿ ಒಂದು ಸೈಡು, ಇನ್ನೊಂದು ಸೈಡು ಆನಿಯನ್ನು, ಕ್ಯಾಪ್ಸಿಕಮು, ಟೊಮೊಟೊ, ಅದ್ರ ಮೇಲೆ ಪನ್ನೀರ್ ಹಾಕಿದ್ದೀನಿ. ಆಮೇಲೆ ಇಟಾಲಿಯನ್ ಸೀಸ್ನಿಂಗ್ ಹಾಕಿ ಮತ್ತು ಚೀಸ್ ಹಾಕಿ ಅದನ್ನು ಹಂಚ ಮೇಲೆ ಲಿಡ್ ಮುಚ್ಚಿ ನಾನು ಬೇಯಿಸ್ತಾ ಇದ್ದೀನಿ. ನಿಮಗೆ ಹಂಚ ಮೇಲೆ ಮಾಡ್ಬೋದು ಆರಾಮಾಗಿ. ಮೈಕ್ರೋವೇವ್ ಬೇಕು ಅಂತ ಏನಿಲ್ಲ ಅಥವಾ ಓವನ್ ಬೇಕು ಅಂತೇನಿಲ್ಲ. ಈ ರೀತಿ ಹಂಚ ಮೇಲೆ ನೀವು 10 ಮಿನಿಟ್ಸ್ ಬೇಯಿಸಿದ್ರೆ ನಿಮಗೆ ಪಿಜ್ಜಾ ರೆಡಿ ಆಗುತ್ತೆ. ಅದನ್ನು ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾ ಇರ್ತಾರೆ. ಸೊ ಈ ರೀತಿ ತಿನ್ ಕ್ರಸ್ಟ್ ಆಗಿರೋಂಥ ಪಿಜ್ಜಾ ರೆಡಿ ಆಗತ್ತೆ. ಮಕ್ಕಳು ಖುಷಿಯಿಂದ ತಿಂತಾರೆ.